ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಈ PSI ಪೇಪರ್ 1ನಲ್ಲಿ ಭಾಷಾಂತರವನ್ನು ಯಾವ ರೀತಿ ಮಾಡಬೇಕು ಅನ್ನೋದರ ಕುರಿತು ಚರ್ಚೆ ಮಾಡೋಣ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ನನಗೆ ಈ ಯೂಟ್ಯೂಬ್ ಚಾನಲ್ನ ಕಮೆಂಟ್ ಸೆಕ್ಷನ್ನಲ್ಲಿ ಭಾಷಾಂತರ ಕುರಿತಂತೆ ಕೆಲವೊಂದಿಷ್ಟು ಸಜೆಷನ್ಸ್ಗಳನ್ನು ಕೊಡಿ, ಯಾವ ರೀತಿಯಾಗಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಹೇಗೆ ಸುಧಾರಣೆ ಮಾಡಬೇಕು ಅಂತ ಕೇಳಿದರು. ಮೊದಲಿಗೆ ನಮ್ಗೆ ಗೊತ್ತಿರಬೇಕಾದಂಥ ಬಹಳ ಇಂಪಾರ್ಟೆಂಟ್ ಅಂಶ ಏನಂದರೆ, ಪೇಪರ್ 1ನಲ್ಲಿ PSI ಪೇಪರ್ 1ನಲ್ಲಿ ಈ ಟ್ರಾನ್ಸ್ಲೇಷನ್ ಸೆಕ್ಷನ್ನು 20 ಮಾರ್ಕ್ಸಿಗೆ ಇರುತ್ತೆ. ಓಕೆ, ಸೊ 10 ಮಾರ್ಕ್ಸು ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್, ಇನ್ನೂ 10 ಮಾರ್ಕ್ಸನ್ನು ನೀವು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಿಮಗೆ ಎಸ್ಸೆಗೆ ಇರ್ತಕ್ಕಂತಹ ವೇಟೇಜು ಈ ಟ್ರಾನ್ಸ್ಲೇಷನ್ಗೆ ಇದೆ. ಹಾಗಾಗಿ ಈ ಸೆಕ್ಷನನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ, ಎಸ್ಸೆಗೂ 20 ಮಾರ್ಕ್ಸ್ ಇರ್ತದ, ಹಾಗೆ ಭಾಷಾಂತರ ಅಥವಾ ಟ್ರಾನ್ಸ್ಲೇಷನ್ಗೂ ಸಹ 20 ಮಾರ್ಕ್ಸ್ ಇದೆ. ಭಾಷಾಂತರದಲ್ಲಿ ಒಳ್ಳೆಯ ಮಾರ್ಕ್ಸನ್ನು ತೆಗಿಬೇಕಂದ್ರೆ ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಪೇಪರ್ 1ನಲ್ಲಿ ಒಳ್ಳೆಯ ಮಾರ್ಕ್ಸ್ ತೆಗಿಬೇಕಂದ್ರೆ ಬಹಳ ಇಂಪಾರ್ಟೆಂಟ್ ರೂಲನ್ನು ಹೇಳ್ತಾ ಇದ್ದೀನಿ. ಇಡೀ ಪೇಪರನ್ನು ಕಂಪ್ಲೀಟ್ ಮಾಡಿ ಬರಬೇಕು. ಓಕೆ, ಸೊ ಯಾವುದೇ ಎಸ್ಸೆ ಬಿಡುವಂಗಿಲ್ಲ, ಟ್ರಾನ್ಸ್ಲೇಷನ್ ಬಿಡುವಂಗಿಲ್ಲ, ಸಂಕ್ಷಿಪ್ತವಾಗಿ ಬರೆಯೋದನ್ನು ಸಹ ಬಿಡುವಂತಿಲ್ಲ. ಓಕೆ, ಇಡೀ ಪೇಪರ್ನ ಕಂಪ್ಲೀಟ್ ಮಾಡಿನೇ ಬರಬೇಕು. ಒಂದು ವೇಳೆ ಯಾವುದಾದ್ರೂ ಒಂದು ಸೆಕ್ಷನನ್ನು ಬಿಟ್ಟರೆ ಅಂದ್ರೂ ನಿಮಗೆ ಆ ಸೆಕ್ಷನ್ನಿಂದ ಬರ್ತಕ್ಕಂಥ ಮಾರ್ಕ್ಸ್ಗಳು ಕಡಿಮೆ ಆಗಿಬಿಡ್ತದ. ಸೊ ಹಾಗಾಗಿ ಯಾವುದೇ ಸೆಕ್ಷನನ್ನು ಬಿಡೋದಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಎರಡನೆಯ ರೂಲ್ ಏನಂದರೆ, ಹ್ಯಾಂಡ್ ರೈಟಿಂಗ್ ಆದಷ್ಟು ನೀಟ್ ಆಗಿರಲಿ. ಇಲ್ಲೇನು ನಮಗೆ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಬೇಕಂತ ಹೇಳ್ತಾ ಇಲ್ಲ ನಾನು. ನೀವು ಬರೀತಕ್ಕಂತಹ ಆ ರೈಟಪ್ಪು, ಆ ಟ್ರಾನ್ಸ್ಲೇಷನ್ನು, ಆ ಎಸ್ಸೆ ಈ ಎಕ್ಸಾಮ್ನರಿಗೆ ನೋಡಿದ ತಕ್ಷಣ ಅರ್ಥವಾಗುವಂತಿರಬೇಕು. ಓಕೆ, ಸೊ ಇಲ್ಲಿ ನಿಮ್ಮ ಆ ಒಂದು ರೈಟಪ್ಪನ್ನು ಡಿಕೋಡ್ ಮಾಡೋದರಲ್ಲಿ ಕಷ್ಟ ಆಗಿರಬಾರ್ದು, ಅದನ್ನು ಓದುವುದರಲ್ಲಿ ಈ ಎಕ್ಸಾಮಿನರಿಗೆ ಕಷ್ಟ ಆಗುವಂತಿರಬಾರ್ದು. ಸೊ ಆ ರೀತಿಯಾಗಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಲೆಜಿಬಲ್ ಆಗಿರುವಂತೆ, ಸರಳವಾಗಿ ಓದಲು ಬರುವಂತೆ ನೋಡಿಕೊಳ್ಳಿ. ಓಕೆ, ಇವೆರಡು ರೂಲನ್ನು ಫಾಲೋ ಮಾಡಿ. ರೂಲ್ ನಂಬರ್ 1, ಪೇಪರ್ನಲ್ಲಿ ಯಾವುದೇ ಸೆಕ್ಷನ್ನ ಬಿಟ್ಟು ಬರುವಂತಿಲ್ಲ. ಎರಡನೇದು, ಪೇಪರ್ ನೀಟಾಗಿರಬೇಕು, ಅಲ್ಲಿ ಇಲ್ಲಿ ಕಾಟ್ ಹಾಕಬಾರ್ದು. ಓಕೆ, ಸೊ ಆದಷ್ಟು ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಓದುವ ರೀತಿಯಲ್ಲಿ ಆ ಒಂದು ರೈಟಪ್ ಇರಲಿ. ಓಕೆ, ಸೊ ಈಗ ಭಾಷಾಂತರಕ್ಕೆ ಬರೋಣ. ಇಲ್ಲಿ ನಮಗೆ ಭಾಷಾಂತರ ಮಾಡೋದಕ್ಕೆ ಆಕ್ಸ್ಫರ್ಡ್ ಇಂಗ್ಲೀಷ್ ಬೇಕಂತೇನಿಲ್ಲ. ಓಕೆ, ಭಾಳ ಬೇಸಿಕ್ ಲೆವೆಲ್ ಇಂಗ್ಲೀಷ್ ಇದ್ದರೆ ಸಾಕು. ನನಗೆ ಗೊತ್ತಿದೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ, ನನ್ನ ಫ್ರೆಂಡ್ಸೇ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಅವ್ರಿಗೆ ಇಂಗ್ಲೀಷನ್ನೇ ಬರಲ್ಲ, ಆದರೂ ಸಹ ಅವರು ಪೇಪರ್ 1ನಲ್ಲಿ 37-38 ಮಾರ್ಕ್ಸ್ಗಳನ್ನು ತೆಗೆದಿದ್ದಾರೆ. ಇದರರ್ಥ ನಿಮಗೆ ಬಟ್ಲರ್ ಇಂಗ್ಲೀಷ್ ಅಥವಾ ಅರ್ಧಮುರ್ಧ ಇಂಗ್ಲೀಷ್ ಬರ್ತಿತ್ತಂದ್ರೂ ಸಹ ಪೇಪರ್ನ ಕಂಪ್ಲೀಟ್ ಮಾಡಿ ಬಂದರೆ ಅಂದರೆ, ಸೊ ನಿಮಗೆ ಎವರೇಜ್ ಸ್ಕೋರ್ ಎಷ್ಟಿರ್ತದಲ್ಲ ಅಷ್ಟು ಮಾರ್ಕ್ಸ್ ಆದರೂ ಮಿನಿಮಮ್ ಸಿಕ್ಕೇ ಸಿಗ್ತದೆ. ಸೊ ಹಾಗಾಗಿ ಹೆದರಬಾರ್ದು ಇಲ್ಲಿ. ಓಕೆ, ನಿಮಗೆ ಎಂಥ ಇಂಗ್ಲೀಷ್ ಬರ್ತದಲ್ಲ ಅಂಥ ಇಂಗ್ಲೀಷ್ನಿಂದನೇ ಟ್ರಾನ್ಸ್ಲೇಷನ್ನ ಮಾಡಿ. ಹಂಗಂಥೇಳಿ ಬಹಳ ಬ್ಯಾಡ್ ಇಂಗ್ಲೀಷನ್ನು ಬಳಸಬಾರ್ದು. ಅದಕ್ಕೋಸ್ಕರ ನಮ್ಮ ಕೆಲವೊಂದಿಷ್ಟು ಎಫರ್ಟ್ಸ್ಗಳನ್ನು ಹಾಕಿ ಭಾಷಾಂತರವನ್ನು ಸುಧಾರಿಸಿಕೊಳ್ಳಬೇಕು. ಸೊ ಹೇಗೆ ಭಾಷಾಂತರವನ್ನು ಸುಧಾರಿಸಿಕೊಳ್ಳಬೇಕು ಅನ್ನೋದನ್ನು ಈಗ ಹೇಳ್ತಾ ಹೋಗ್ತಾ ಇದ್ದೀನಿ. ಮೊದಲಿಗೆ ನಿಮಗೆ ಕೆಲವೊಂದಿಷ್ಟು ಇಂಗ್ಲೀಷ್ ಗ್ರಾಮರ್ನಲ್ಲಿನ ಟಾಪಿಕ್ಸ್ಗಳು ಗೊತ್ತಿರಬೇಕು. ಯಾವ್ಯಾವ ಟಾಪಿಕ್ಸ್ಗಳು ಗೊತ್ತಿರಬೇಕಂದ್ರೆ, 1 ಟೆನ್ಸಸ್, 2 ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್, 3 ಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಸ್ಪೀಚ್, ಆರ್ಟಿಕಲ್ಸ್ ಎ ಆ್ಯಂಡ್ ದ ಅಂಥೇಳಿ ಬರ್ತಾವಲ್ಲ ಆ ಆರ್ಟಿಕಲ್ಸ್ಗಳು, ಮತ್ತು 5ನೇದು ಆಕ್ಸಿಲರಿ ವರ್ಬ್ಸ್, ಸಹಾಯಕ ಕ್ರಿಯಾಪದಗಳು, ಈಸ್, ಆಮ್, ಆರ್, ವಾಸ್. ಸೊ ಇಂತಹ ಸಹಾಯಕ ಕ್ರಿಯಾಪದಗಳನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಅನ್ನೋದನ್ನು ಸ್ಟಡಿ ಮಾಡಬೇಕು. ಓಕೆ, ಸೊ ಈ 5 ಟಾಪಿಕ್ಸ್ಗಳನ್ನು ಕವರ್ ಮಾಡಿದ್ರಂದರೆ ನೀವು ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ರೆಡಿ ಆಗಿದ್ದೀರಿ ಎಂದರ್ಥ. ಸೊ ನೀವು 5 ಟಾಪಿಕ್ಸ್ಗಳನ್ನು ಎಲ್ಲಿಂದ ಕವರ್ ಮಾಡಿದರೆ ಒಳ್ಳೆಯದು? ಶಿವಕುಮಾರ್ ಮೌಲಿ ಅವರದ್ದು ಜನರಲ್ ಇಂಗ್ಲೀಷ್ ಅಂಥೇಳಿ ಒಂದು ಬುಕ್ ಇದೆ, ಮಾರ್ಕೆಟ್ನಲ್ಲಿ ಸಿಗ್ತದೆ ನಿಮಗೆ. ಆ ಜನರಲ್ ಇಂಗ್ಲೀಷ್ ಪುಸ್ತಕವನ್ನು ತೆಗೆದುಕೊಂಡು ಈ 5 ಟಾಪಿಕ್ಸ್ಗಳನ್ನು ಕವರ್ ಮಾಡಿ. ಓಕೆ, ಒಂದು 2 ಸಾರಿ ರಿವಿಷನ್ ಮಾಡಿದರೆ ನಿಮಗೆಲ್ಲ ರೂಲ್ಸ್ಗಳು ಗೊತ್ತಾಗ್ತವೆ, ಹೇಗೆ ಸೆಂಟೆನ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದು. ಮತ್ತು ಈ ಬುಕ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿದೆ.
ಪ್ರತಿಯೊಂದು ಸೆಂಟೆನ್ಸನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕೊಟ್ಟಿರುವ ಕಾರಣದಿಂದ ನಿಮಗೆ ಟ್ರಾನ್ಸ್ಲೇಷನ್ಗೆ ತುಂಬ ಹೆಲ್ಪ್ ಆಗ್ತದೆ. ಓಕೆ, ಸೊ ಆ ಶಿವಕುಮಾರ್ ಮೌಲಿ ಬುಕ್ ತಗೊಳ್ಳಿ, ಈ 5 ಟಾಪಿಕ್ಸನ್ನು ಕವರ್ ಮಾಡಿ. ನೆಕ್ಸ್ಟ್ ಅದರ ಜೊತೆಗೆ ಶಿವಕುಮಾರ್ ಮೌಲಿ ಸರ್ದನೇ ಇನ್ನೊಂದು ಭಾಷಾಂತರ ಅಂಥೇಳಿ ಪುಸ್ತಕವನ್ನು ಮಾರ್ಕೆಟ್ನಲ್ಲಿ ನೀವು ನೋಡ್ಬೋದು, ಸಿಗ್ತದೆ. ಅದು ಸಹ PSI ಭಾಷಾಂತರ ಅಂತ ಹೇಳಿನೇ ಬಿಟ್ಟಿದ್ದಾರೆ. ಓಕೆ, ಸೊ ಅದನ್ನು ತೆಗೆದುಕೊಂಡು ಅವರು ಈ ಹಿಂದೆ ನಡೆದಂತಹ ಎಲ್ಲ PSI ESI ಇನ್ನಿತರೆ ಎಕ್ಸಾಮ್ಗಳಲ್ಲಿ ನಡೆದಂತಹ ಕೇಳಿದಂತಹ ಈ ಟ್ರಾನ್ಸ್ಲೇಷನ್ ಟಾಪಿಕ್ಸನ್ನು ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಓಕೆ, ಸೊ ನೀವು ಆ ಪುಸ್ತಕವನ್ನು ಸಹ ಪರ್ಚೇಸ್ ಮಾಡಿ ಡೈಲಿ ಒಂದು ಪ್ಯಾರಾಗ್ರಾಫನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗಿ. ಓಕೆ, ಒಂದು 20 ನಿಮಿಷದಿಂದ 30 ನಿಮಿಷ ಟೈಮನ್ನು ಕೊಟ್ಟು ಒಂದು ಟಾಪಿಕ್ ಕೊಟ್ಟಿರ್ತಾನೆ, ಒಂದು ಪ್ಯಾರಾಗ್ರಾಫ್ ಇರ್ತದೆ, ಅದರಲ್ಲಿ ಆ ಪ್ಯಾರಾಗ್ರಾಫನ್ನು ನೀವು ಟ್ರಾನ್ಸ್ಲೇಟ್ ಮಾಡಿ ನಂತರ ಅದೇ ಸೇಮ್ ಪ್ಯಾರಾಗ್ರಾಫನ್ನೇ ಬುಕ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿರ್ತಾರೆ. ನಿಮ್ಮ ಈ ಒಂದು ರೈಟಪ್ಪನ್ನು ನೀವು ಬರೆದಿರ್ತಕ್ಕಂತಹ ಟ್ರಾನ್ಸ್ಲೇಷನನ್ನು ಆ ಪುಸ್ತಕದೊಂದಿಗೆ ಕಂಪೇರ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಅಲ್ಲಿ ಯಾವ ರೀತಿ ಸೆಂಟೆನ್ಸ್ ಬಳಸಿದ್ದಾರೆ, ನೀವು ಯಾವ ರೀತಿ ಸೆಂಟೆನ್ಸನ್ನು ಬಳಸ್ತಾ ಇದ್ದೀರಿ, ಓಕೆ, ಸೊ ಏನೇನು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೋದು ನಿಮ್ಮ ರೈಟಪ್ನಲ್ಲಿ. ಸೊ ಈ ರೀತಿ ಆ ಪುಸ್ತಕದಲ್ಲಿನ ರೈಟಪ್ಗೂ ನೀವು ಮಾಡಿರುವಂಥ ಟ್ರಾನ್ಸ್ಲೇಷನ್ಗೆ ಹೋಲಿಕೆ ಮಾಡಿ ಯಾವ ರೀತಿ ಸುಧಾರಿಸಬೇಕು ಅನ್ನೋದನ್ನು ಕಲಿತುಕೊಳ್ಳಿ. ನಿಮಗೆ ಇನ್ನೂ ಟಫ್ ಆಗ್ತಿತ್ತಂದರೆ ಈ ಜನರಲ್ ಇಂಗ್ಲೀಷ್ ಬುಕ್ ಹೇಳಿದ್ನಲ್ಲ, ಅದರಲ್ಲಿ ಒಂದೊಂದೇ ಲೈನನ್ನು ಇಂಗ್ಲೀಷ್ನಲ್ಲಿ, ಒಂದೊಂದೇ ಲೈನನ್ನು ಕನ್ನಡದಲ್ಲಿನೂ ಕೊಟ್ಟಿದ್ದಾನೆ. ಓಕೆ, ಸೊ ಹಾಗಾಗಿ ಆ ಪುಸ್ತಕವನ್ನು ಓದುವಾಗಲೇ ಇಂಗ್ಲೀಷ್ನಲ್ಲಿ ಓದಿ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ, ಕನ್ನಡದಲ್ಲಿ ಓದಿ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ, ಹೀಗೆ ಒಂದೊಂದೇ ಲೈನನ್ನು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ನಿಮಗೆ ಸಾಧ್ಯವಾಗ್ತಾ ಇತ್ತಂದರೆ ನಿಮ್ಮ ಕಾನ್ಫಿಡೆನ್ಸ್ ಸಹ ಬೂಸ್ಟ್ ಆಗ್ತದೆ. ಓಕೆ, ಸೊ ಆ ರೀತಿಯಾಗಿ ನೀವು ಈ ಭಾಷಾಂತರವನ್ನು ಸುಧಾರಿಸಿಕೊಳ್ಳಬಹುದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೆನಪಿನಲ್ಲಿರಲಿ. ಓಕೆ, ಸೊ ಇಲ್ಲೇ ನಾವು ನಿಮಗೆ ಆಕ್ಸ್ಫರ್ಡ್ ಇಂಗ್ಲೀಷನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಓಕೆ, ನಮ್ಮ ಫ್ರೆಂಡ್ಸ್ ಯಾರ್ಯಾರು ಕ್ಲಿಯರ್ ಮಾಡಿದಾರಲ್ಲ ಅವ್ರದ್ದು ಸಹ ಇಂಗ್ಲೀಷ್ ಅಷ್ಟಕ್ಕಷ್ಟೇ ಇದೆ. ಆದರೂ ಸಹ ಅವರು ಪೇಪರನ್ನು ಕಂಪ್ಲೀಟ್ ಮಾಡಿ ಬಂದ ಕಾರಣದಿಂದ ಅವರಿಗೆ 30ರಿಂದ 35 ಈ ಒಂದು ರೇಂಜ್ನಲ್ಲಿ ಅವರ ಸ್ಕೋರ್ ಇದೆ. ಓಕೆ, ಪೇಪರ್ ನೀಟಾಗಿರಲಿ, ಪೇಪರ್ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಅಂಶ ಏನಂದರೆ, ನೀವು ಇದರ ಜೊತೆಗೇ ವೊಕ್ಯಾಬ್ಲರಿಯನ್ನು ಬಿಲ್ಡ್ ಮಾಡ್ತಾ ಹೋಗಬೇಕು. ದಿನಕ್ಕೆ ಒಂದು 10 ಹೊಸ ಪದಗಳನ್ನು ಕಲೀರಿ. ಆ 10 ಹೊಸ ಪದಗಳನ್ನು ನೀವು ನ್ಯೂಸ್ ಪೇಪರ್ನಿಂದಲೂ ಕಲಿಬಹುದು, ಅಥವಾ ನೀವು ಓದ್ತಕ್ಕಂಥ ಮೆಟೀರಿಯಲ್ಸ್ನಲ್ಲಿನೇ ಓಕೆ ಇಂಗ್ಲೀಷ್ ಪದಗಳಿದ್ದರೆ ಸೊ ಅಂಥವುಗಳನ್ನು ಒಂದು ಸಪ್ರೇಟ್ ಶೀಟ್ನಲ್ಲಿ ಬರೆದು ಅವುಗಳ ಕನ್ನಡದ ಅರ್ಥವನ್ನು ಬರ್ಕೊಳ್ಳಿ. ಓಕೆ, ಅದನ್ನು ಮೇಲಿಂದ ಮೇಲೆ ರಿವೈಸ್ ಮಾಡಿ. ಸೊ ಆ ಮೂಲಕ ನೀವು ವೊಕ್ಯಾಬ್ಲರಿಯನ್ನು ಡೆವಲಪ್ ಮಾಡ್ಕೋಬೋದು. ಸೊ ಒಂದೇ ದಿನ ಕುಳಿತು ಎಲ್ಲ ವೊಕ್ಯಾಬ್ಲರಿಯನ್ನು ಓದ್ತು ಅನ್ನೋದು ನಿಮ್ಮ ತಲೆಯಲ್ಲಿರಬಾರ್ದು. ಆ ರೀತಿ ಒಂದೇ ದಿನದಲ್ಲಿ ಎಲ್ಲ ಶಬ್ದಗಳನ್ನು ನೆನಪಿನಲ್ಲಿಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಡೈಲಿ ಒಂದು 10 ಹೊಸ ವರ್ಡ್ಸ್ಗಳನ್ನು ಕಲಿತಾ ಹೋಗಿ. ನಿಮಗೆ ಇನ್ನೂ ಈಸಿ ಆಗಬೇಕಾಗಿತ್ತಂದರೆ ಈ ಜನರಲ್ ಇಂಗ್ಲೀಷ್ ಬುಕ್ ಹೇಳಿದ್ನಲ್ಲ ಶಿವಕುಮಾರ್ ಮಾಲ್ವಿ ಸರ್ದು, ಅದರಲ್ಲಿನೇ ಸಾಕಷ್ಟು ಪದಗಳನ್ನು ಕೊಟ್ಟಿದ್ದಾನೆ. ಸೊ ಅದರಲ್ಲಿ ನೀವು ಡೈಲಿ 10 ವರ್ಡ್ಸ್ಗಳನ್ನ ಕಲಿತಾ ಹೋದರೆ ಸಾಕು. ಸೊ ಈ ರೀತಿ ನೀವು ಡೈಲಿ ಒಂದು ಅರ್ಧ ಗಂಟೆ ಭಾಷಾಂತರಕ್ಕೆ ತೆಗೆದಿಟ್ರಿ ಅಂದರೆ ನೋಡಿ, ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರಂದರೆ ಎಸ್ಸೆಗೆ ಸಾಕಷ್ಟು ಸಮಯವನ್ನು ಸ್ಪೆಂಡ್ ಮಾಡ್ತಾರೆ, ಆದರೆ ಭಾಷಾಂತರವನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಭಾಷಾಂತರಕ್ಕೂ ಎಸ್ಸೆಗೂ ಎರಡಕ್ಕೂ ಸಮಾನ ವೇಟೇಜ್ ಇದೆ, ಎರಡಕ್ಕೂ 20 ಮಾರ್ಕ್ಸ್ ಇದೆ. ಸೊ ಹಾಗಾಗಿ ಈ ಭಾಷಾಂತರವನ್ನು ನಿರ್ಲಕ್ಷಿಸದೆ ಅದರ ಮೇಲೂ ಟೈಮ್ ಸ್ಪೆಂಡ್ ಮಾಡಿ. ಆ ಮೂಲಕ ಓಕೆ ನಿಮ್ಮ ಭಾಷಾಂತರವನ್ನು ಸುಧಾರಿಸಿಕೊಳ್ಳಬಹುದು.